ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ, ನೀನ್ ಹೀಗೆ ಕೂತಿದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ದುರ್ಗಾ ಅಳ್ಬೇಡ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ಹೌದು ದುರ್ಗಾ, ಯಾರೋ ಏನೋ ಅಂದ್ರು ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಅವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೋ. ದುರ್ಗಾ, ನಿನ್ ಜೊತೆ ನಾನಿದ್ದೀನಿ. ಅವರೆಲ್ಲ ಬ್ಯಾಡ್ ಪೀಪಲ್, ಅವ್ರಿಗೆ ಗುಡ್ ಮ್ಯಾನರ್ಸ್ ಏನು ಗೊತ್ತಿಲ್ಲ. ಗುಡ್ ಮ್ಯಾನರ್ಸ್ ಇರೋರು ಹಿಂಗೆಲ್ಲ ಮಾತಾಡಲ್ಲ ಅಲ್ವಾ? ದುರ್ಗಾ, ಹಿತ ಅವಳದೇ ಭಾಷೆಯಲ್ಲಿ ನಿನ್ಗೆ ಸಮಾಧಾನ ಮಾಡ್ತಿದ್ದಾಳೆ. ಆದ್ರೆ ಅವಳು ಹೇಳೋದ್ರಲ್ಲಿ ಸತ್ಯ ಇದೆ ಅಲ್ವಾ? ನಿನ್ ಬಗ್ಗೆ ಆಡ್ಕೊಂಡವ್ರ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾ? ಅಲ್ಲ, ನೀನ್ ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ಮಾಡೂ ಇಲ್ಲ. ಅಂದ್ಮೇಲೆ ನೀನ್ ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಅವ್ರು ನಿನ್ಗೆ ಅವಮಾನ ಹೇಗ್ ಮಾಡ್ತಾರೆ ಹೇಳು? ಅವತ್ತು ಹಿತನ್ ಸ್ಕೂಲಿಗೆ ಹೋದಾಗ ಏನಾಯ್ತು ಅಂತ ನಿನ್ಗೆ ನೆನ್ಪಿದ್ಯಾ? ಶರತ್ ನಿನಗೆ ಸಮಾಧಾನ ಮಾಡೋದಕ್ಕೆ ಏನೆಲ್ಲ ಹೇಳಿದ್ರು, ಆ ಮಾತುಗಳನ್ನ ನೆನ್ಪಿಸ್ಕೋ. ಅವತ್ತು ನಮ್ಮ ಸ್ಕೂಲಲ್ಲಿ ಎಲ್ಲ ಬ್ಯಾಡ್ ಪೀಪಲ್ ಮಾತಾಡಿದಾಗ ಗೂಬೆರಾಯ ಬಂದ್ಬಿಟ್ಟು ನಿಂಗೇನು ಹೇಳಿದ್ರಲ್ವಾ? ಏನ್ ಹೇಳು? ನೀವಾಗ್ಲಿ ನಿಮ್ ಫ್ಯಾಮಿಲಿ ಆಗ್ಲಿ ಒಂದಾನೊಂದ್ ಕಾಲದಲ್ಲಿ ಹಳ್ಳಿಯಿಂದಾನೇ ಬಂದಿರೋದು. ದುರ್ಗಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಅವಳು ಇಲ್ಲೆಲ್ಲ ಬರೋ ಹಾಗಿಲ್ಲ ಅಂತನಾ? ದುರ್ಗಾ ಯಾರ್ಯಾರನ್ನೋ ಮೆಚ್ಚೋದಕ್ಕೆ ಅವಳ ಸ್ವಂತಿಕೆನ ಕಳ್ಕೊಳ್ಳುವಂತ ಹುಡುಗಿ ಅಲ್ಲ. ನಿಮ್ ತರ ಮಾತೃಭಾಷೆ ಗೊತ್ತಿದ್ರು ಬೇರೆ ಯಾರನ್ನೋ ಮೆಚ್ಚೋದಕ್ಕೆ ಇಂಗ್ಲಿಷಲ್ಲಿ ಮಾತಾಡೋ ದರ್ದು ದುರ್ಗಂಗಿಲ್ಲ. ನೋಡಿದ್ಯಾ, ನನ್ ಮಗಳಿಗೆ ಎಲ್ಲ ನೆನ್ಪಿದೆ. ದುರ್ಗಾ, ಬಸ್ಸು, ನಾನು ಅಲ್ಲಿಗೆ ಮತ್ತೆ ಬರೋದಿಲ್ಲ. ದುರ್ಗಾ, ಹಾಗೆಲ್ಲ ಹೇಳ್ಬಾರ್ದು. ಕೆಲವು ಸಲ ಇಂಥ ಜನಗಳಿಂದ ದೂರ ಇರೋದನ್ನ ಎಸ್ಕೇಪಿಸಮ್ ಅಂತ ಹೇಳ್ತಾರೆ. ನೋಡು, ಅವರೆಲ್ಲ ನಾವು ಫೇಸ್ ಮಾಡ್ಬೇಕು ದುರ್ಗಾ. ಆ್ಯಂಡ್ ನನಗೆ ಗೊತ್ತು ಈ ಡ್ರೆಸ್ಸಲ್ಲಿ ನೀನು ಕಂಫರ್ಟಬಲ್ ಇಲ್ಲ ಅಂತ. ಸೊ ಅದಕ್ಕೆ ತಗೋ, ಈ ಸೀರೆ ಉಟ್ಕೊ. ದುರ್ಗಾ, ನೀನ್ ಈ ಸೀರೆನ ಉಟ್ಕೊಳ್ಳೇಬೇಕು. ಹೊಸು, ಆದ್ರೆ ಮಾಳ್ವಿಕಾ ಮೇಡಮ್ ಈ ಡ್ರೆಸ್ನ ತುಂಬಾ ಇಷ್ಟಪಟ್ಟು. ದುರ್ಗಾ, ಈ ಡ್ರೆಸ್ಸಲ್ಲಿ ನೀನು ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ಮೇಲೆ ಇದನ್ನ ಹಾಕು ಅಂತ ಹೇಳ್ತಾರ ಅವರು. ನೋಡು, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನು ತಲೆ ಕೆಡಿಸ್ಕೊಂಬೇಡ. ಆ್ಯಂಡ್ ಮೋರೋವರ್ ಇದು ಡ್ರೆಸ್ ಕೊಳಾಗಿ ಹೋಗಿದೆ, ಇದನ್ನು ಮತ್ತೆ ಹೇಗೆ ಹಾಕೊಳ್ಳೋದಕ್ಕಾಗತ್ತೆ? ನೋಡಿದ್ಯಾ ದುರ್ಗಾ, ಹೆಂಡತಿರ್ಗೆ ಯಾವ ವಿಷಯದಲ್ಲಿ ಮುಜುಗರ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಹಸ್ಬೆಂಡ್ಸು ಅವ್ರಿಗೊಂದು ಸೆಕ್ಯೂರ್ ಫೀಲಿಂಗ್ ಕೊಡ್ತಾರೆ. ಅವರೇ ಜೆಂಟಲ್ಮೆನ್ ಗಂಡಂದ್ರು, ಅದು ಶರತ್. ತಗೋ, ಈ ಸೀರೆ ಹಾಕೊಂಡು ಬಾ. ದುರ್ಗಾ, ಒನ್ ಮೋರ್ ಥಿಂಗ್, ನೀನು ಹೇಗಿದೆಯೋ ಹಾಗೆ ಚೆನ್ನಾಗಿದೆಯಾ. ಜನ ಏನು ಯೋಚಿಸ್ತಾರೆ ಅನ್ನೋ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ. ಜನಕ್ಕೋಸ್ಕರ ನೀನು ಬದಲಾಗೋದೇನೂ ಬೇಡ. ದುರ್ಗಾ ಬಾ, ನಾನು ಹಿಂಗೆ ರೆಡಿ ಮಾಡ್ತೀನಿ. ಪುಟ್ ಮೇಡಮ್, ನಿಂಗೆ ಸೀರೆ ಉಡ್ಸಕ್ ಬರುತ್ತಾ? ಅವಳಿಗೆ ಬರ್ದೇ ಇದ್ರು ನನಗೆ ಬರತ್ತಲ್ವಾ? ನೋಡು, ಅಮ್ಮ ಮಗಳು ಸೇರ್ಕೊಂಡು ನಿನ್ನ ಹೇಗೆ ರೆಡಿ ಮಾಡ್ತೀವಿ ಅಂತ. ಪ್ರಿಟಿಯೆಸ್ಟ್ ಗರ್ಲ್ ತರ ರೆಡಿ ಮಾಡ್ತೀನಿ.